ಡಿಸ್ಕನೆಕ್ಟ್ ಆದ್ರೆ ಹಾಟ್ ಆಗುತ್ತೆ. ಓಕೆ ಪ್ಲೀಸ್ ನೀವು ಕನೆಕ್ಷನ್ ಬ್ರೇಕ್ ಮಾಡಬೇಡಿ. ನೋಡಿದ್ರ ಯಾಕೆ ರಕ್ಷಿತಾ ಕಣ್ಣೀರು ಹಾಕ್ತಾ ಇರೋದು? ಯಾಕೆ ಇಷ್ಟೊಂದು ಬಾಧೆಯಿಂದ? ಪಾಪ ನೋಡಿದ್ರೆ ನನಗೆ ಕಣ್ಣಲ್ಲಿ ನೀರು ಬಂತು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಬೇಕು. ಯಾಕೆಂದರೆ ರಕ್ಷಿತನ ಫ್ಯಾನ್ಸ್ ಎಷ್ಟೊಂದು ಜನ ಇದ್ದೀರಲ್ವ ನೀವು. ಬಿಗ್ ಬಾಸ್ ಯಾಕೆ ಮತ್ತೆ ಮತ್ತೆ ವಿಡಿಯೋ ಮಾಡೋ ಥರ ಆಗ್ತಾ ಇದೆ ಅಂತ ಎಷ್ಟು ಬೇಜಾರಾಯಿತು ಅಂದರೆ ಇವತ್ತು ನೋಡ್ತಾ ಇದ್ರೆ. ಯಾಕೆ 12 ವರ್ಷದಿಂದ ಬಿಗ್ ಬಾಸ್ ನೋಡ್ತಾ ಬರ್ತಾ ಇದ್ದೀವಲ್ವ, ಯಾವಾಗಲೂ ನಾವು ಇಷ್ಟೊಂದು ಬಿಗ್ ಬಾಸನ್ನು ಕನೆಕ್ಟ್ ಆಗಿರಲಿಲ್ಲ. ಎಲ್ಲರೂ ಬಂದಿದ್ದಾರೆ ಆ ಟೈಮಲ್ಲಿ ನೋಡ್ತಾ ಇದ್ವಿ. ಯಾರಿಗಾದ್ರೆ ಏನಾದ್ರು ಹರ್ಟ್ ಆದರೆ ಬೇಜಾರು ಮಾಡ್ಕೋತಾ ಇದ್ವಿ, ಅಲ್ಲಿಗೆ ಬಿಟ್ಬಿಡ್ತಾ ಇದ್ವಿ ಅಲ್ವಾ. ಇವಾಗ ಬಿಗ್ ಬಾಸ್ ಮನೇಲಿ ದೊಡ್ಡ ಮನೆ ಹಬ್ಬಕ್ಕೋಸ್ಕರ ಎಲ್ಲ ಪ್ರೋಗ್ರಾಮ್ಗಳು ನಡೀತಾ ಇದೆ. ದಿನಕ್ಕೊಂದೊಂದು ಪ್ರೊಮೋಗಳನ್ನು ಬಿಡ್ತಾ ಇದ್ದಾರೆ. ದೊಡ್ಡ ಮನೆ ಹಬ್ಬ 14th 15th ಇರುತ್ತೆ ಅಂತ ಕಾಣಿಸುತ್ತೆ, ಶಿವರಾತ್ರಿಗೋಸ್ಕರ. ಮಹಾಶಿವರಾತ್ರಿ ಸ್ಪೆಷಲ್ ಇರುತ್ತಲ್ವಾ. ನಾನು ಮಹಾಶಿವರಾತ್ರಿ ಸ್ಪೆಷಲ್ ವಿಡಿಯೋನ ಈ ವಾರ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದೆ ನಿಮಗೆ. ದಿನಕ್ಕೊಂದೊಂದು ಶಿವನ ಸ್ತೋತ್ರನ ಹಾಕ್ತಾ ಇದ್ದೀನಿ. ಇದನ್ನು ಹೀಗೆ ಮಾಡ್ತಾ ಇರಬೇಕಾದ್ರೆ ನನಗೆ ಒಂದು ಪ್ರೊಮೋ ನೋಡಿದೆ, ಕಣ್ಣಲ್ಲಿ ನೀರು ಬಂತು. ಮಾಡೋದನ್ನು ಸ್ಟಾಪ್ ಮಾಡಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ. ಯಾಕೆಂದರೆ ರಕ್ಷಿತಾ ಫ್ಯಾನು ಎಷ್ಟೊಂದು ಜನ ಇದ್ದಾರಲ್ವಾ. ಎಲ್ಲರೂ ನಾನು ವಿಡಿಯೋಗಳನ್ನು ಹಾಕಿದಾಗ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಿ ರಕ್ಷಿತಾಗೆ. ಆದರೆ ಇವಾಗ ನಮ್ಮ ಸಪೋರ್ಟ್ ಅವಳಿಗೇನು ಅವಶ್ಯಕತೆ ಇಲ್ಲ. ಆದರೆ ನಮಗೆ ರಕ್ಷಿತನ ಮಾತನ್ನ ಕೇಳ್ತಾ ಇರಬೇಕು ಅಂತ ಅನ್ಸುತ್ತಲ್ವಾ. ಒಂದು ವ್ಯಕ್ತಿನ ಇಷ್ಟಪಟ್ಟರೆ ಹೇಗಿರುತ್ತೆ ಅನ್ನೋದನ್ನ ನೋಡಿ. ಬೇಡ ಅಂದ್ರೂ ಅವ್ರ ಬಗ್ಗೆ ಅವರೇ ನಮಗೆ ಕಾಣಿಸ್ತಾ ಇರ್ತಾರಲ್ವಾ. ಆ ಥರ ಇವಾಗ ಪ್ರೊಮೋ ನೋಡಿ ಕಲರ್ಸ್ ಕನ್ನಡದಲ್ಲಿ ಬಿಟ್ಟಿದ್ದಾರೆ. ಎಲ್ಲರೂ ಇದ್ದಾರೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಎಲ್ಲರೂ ಇದ್ದಾರೆ. ಅದರೊಳಗೆ ರಕ್ಷಿತಾನೂ ಇದ್ದಾಳೆ. ಒಂದೇ ಒಂದು ಕ್ಷಣ ಅವಳ ವಾಯ್ಸನ್ನ ನೀವೇ ಕೇಳಿಸ್ಕೊಳ್ಳಿ. ಡಿಸ್ಕನೆಕ್ಟ್ ಆದ್ರೆ ಹಾಟ್ ಆಗುತ್ತೆ. ಓಕೆ ಪ್ಲೀಸ್ ನೀವು ಕನೆಕ್ಷನ್ ಬ್ರೇಕ್ ಮಾಡಬೇಡಿ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಕನೆಕ್ಷನ್ ಅನ್ನ ಬ್ರೇಕ್ ಮಾಡಬೇಡಿ ಅಂತ ಹತ್ತು ಬಿಟ್ಟಿದ್ದಾಳೆ. ಬೇಜಾರಂದ್ರೆ ನಂಗೆ ಅಷ್ಟು ಬೇಜಾರಾಯ್ತು ಗೊತ್ತಾ. ಎಲ್ಲರೂ ಸೇರಿದ್ದಾರೆ, ಅವರವರ ಅನಿಸಿಕೆಗಳನ್ನ ಎಲ್ಲರೂ ಹೇಳ್ತಾ ಇದ್ದಾರೆ. ರಕ್ಷಿತಾ ಜಾಸ್ತಿ ಫೀಲ್ ಆಗಿರೋದು ಅವ್ರ 3 ಜನಿಂದ ಒಂದು ಜೋಡಿ ಇತ್ತಲ್ವ, ತ್ರಿಮೂರ್ತಿಗಳು, ರಕ್ಷಿತಾ, ರಘು ಮತ್ತೆ ಗಿಲ್ಲಿ. ಅವರ 3 ಜನಿನ ಅಟ್ಯಾಚ್ಮೆಂಟ್ ಮಾತ್ರ ಬಿಗ್ ಬಾಸ್ ಅಲ್ಲಿ ಯಾವತ್ತೂ ಇಲ್ವೇನೋ, ಯಾರೂ ಇರಲಿಲ್ಲ. ಆ ಥರ ಇದ್ರು. ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಕೂಡ ರಕ್ಷಿತಾ, ರಘು ಅವರು ಹೆಚ್ಚಾಗಿ ಒಟ್ಟಾಗಿ ವಿಡಿಯೋಗಳನ್ನೆಲ್ಲ ಹಾಕ್ತಾ ಇದ್ದಾರಲ್ವ, ನೋಡ್ತಾ ಇದ್ದೀವಿ ನಾವು ಕೂಡ. ಈ ಥರ ಒಂದು ಪ್ರಮೋಗಳನ್ನು ನೋಡಿದಾಗ ತುಂಬ ಬೇಜಾರಾಗುತ್ತಲ್ವಾ. ರಕ್ಷಿತಾ ಕೇಳ್ತಾ ಇದ್ದಾಳೆ, ಯಾಕೆಂದರೆ ಗಿಲ್ಲಿ ಅಂದರೆ ಎಲ್ಲರೂ ಅವರವರ ಪ್ರೋಗ್ರಾಮಲ್ಲಿ ಬ್ಯುಸಿ ಆಗಿರೋದ್ರಿಂದ ಒಬ್ರಿಗೊಬ್ರು ಸೇರೋಕ್ಕಾಗ್ತಾರಲ್ಲ. ಆದರೆ ಕನೆಕ್ಷನ್ ಬಿಡಬೇಡಿ ಅಂತ ಒಂದು ಕೇಳ್ತಾ ಇದ್ದಾಳೆ. ಇಷ್ಟಕ್ಕೆ ಮುಂಚೆ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡಬೇಕು ಅಂತ ಅನ್ಕೊತಾ ಇದ್ದೆ. ನಿಮಗೂ ಎಲ್ಲ ಅದು ಇಷ್ಟ ಆಗಿರುತ್ತೆ ಮೋಸ್ಟ್ಲಿ. ಎಷ್ಟೇ ಸುದೀಪ್ ಅವರು ಎಪಿಸೋಡಲ್ಲಿ ಎಲ್ಲ ಅವಳನ್ನ ಟಾರ್ಗೆಟ್ ಮಾಡಿದ್ರು ಕೂಡ ಅವಳು ಏನು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ದೇನೆ ಬಿಗ್ ಬಾಸ್ ಮನೆ ಒಳಗಡೆ ಸುದೀಪ್ ಅವ್ರು ಹೋದಾಗ ಒಂದು ಕ್ಲಿಪ್ ಇದೆಯಲ್ಲ, ಆ ಕ್ಲಿಪ್ಪನ್ನು ಮಾತ್ರ ನಾನು ಎಷ್ಟು ಸಲ ನೋಡಿದ್ದೀನೋ. ಸುದೀಪ್ ಅವ್ರನ್ನ ರಕ್ಷಿತಾ ಕೇಳೋ ವಿಧಾನ, ನಾನು ಇನ್ನು ನಿಮ್ಮನ್ನ ನೋಡೋಕ್ಕೆ ಆಗಲ್ಲ, ಆದರೆ ನನಗೇನಾದ್ರು ಹೆಲ್ಪ್ ಬೇಕು ಅಂತಂದರೆ ಬೆಂಗಳೂರು ಬಂದಾಗ ಯಾವುದಾದ್ರೂ ಹೆಲ್ಪ್ ಬೇಕು ಅಂದರೆ ನಾನು ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಕೇಳ್ತಾಳಲ್ವ. ಅಂದರೆ ಯಾಕೆ ಕೇಳಿದಾಳೆ ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ತಾನು ತಪ್ಪು ಏನಾದ್ರು ಮಾಡಿದರೆ ಅದನ್ನ ಸುದೀಪ್ ಅವರು ತಿದ್ದಿದ್ದಾರೆ ಅಂತ ಎಲ್ಲ ಹೇಳ್ತಾ ಇರ್ತಿದ್ಲಲ್ವಾ. ಅದೇ ಪ್ರಕಾರ ನಾನೇನಾದ್ರು ತಪ್ಪು ಮಾಡಿದ್ರೆ ಅಂದರೆ ಒಂದಿದು ಅಷ್ಟೇ, ಅವಳ ವಯಸ್ಸು ಆ ಥರ ಇದೆ ಅಷ್ಟೇ. ಒಂದು ಸ್ಟೇಜು ಸರಿಯಾದ ಒಂದು ಮಾರ್ಗದಲ್ಲಿ ಅವಳಿಗೆ ಹೋಗೋಕ್ಕೆ ಎಲ್ಲರೂ ಡೈರೆಕ್ಷನ್ ಕೊಟ್ಟರೆ ಒಳ್ಳೆ ರೀತಿಯಲ್ಲಿ ಹೋದರೆ ತುಂಬ ಒಳ್ಳೆ ಒಂದು ಪ್ರತಿಭೆ ಕರ್ನಾಟಕದಲ್ಲಿ. ನಿಜವಾಗ್ಲೂ ಖುಷಿಯಾಗುತ್ತೆ. ಅವಳು ಆ ಥರ ಕೇಳಿದ್ದು, ಆ ವಾಯ್ಸು ಅವಳ ಬಾಯಲ್ಲೇ ಕೇಳಿದಾಗ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಹೇಗೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿ, ನಾನು ನಿಮಗೆ ಫೋನ್ ಮಾಡ್ಬೋದಾ, ಹೇಗೆ ಕೇಳಿದಾಳಲ್ವಾ. ಅಂಥದ್ದೆಲ್ಲ ನಮ್ಗಿನ್ ಮತ್ತೆ ಅದು ಪದೇ ಪದೇ ಸಿಗಲ್ಲ. ಅದೇ ಒಂದು ಮೂಡಲ್ಲಿ ಇರಬೇಕಾದ್ರೆ ಇವತ್ತು ಮತ್ತೆ ಅವಳು
ಕನೆಕ್ಷನ್ ಬಿಡಬೇಡಿ, ಈಗ 20 ದಿವಸದಿಂದ ಬೇರೆ ಬೇರೆ ಕಡೆ ಇದ್ದೀವಿ ಅಂತ ಅವಳು ಅದನ್ನು ನಾವು ತಪ್ಪದಾಗಿ ನೋಡಬೇಕು. ಕಲರ್ಸ್ ಕನ್ನಡದಲ್ಲಿ ಆ ಎಪಿಸೋಡ್, ಆ ಒಂದು ಇದನ್ನು ಪ್ರತಿಯೊಬ್ಬರು ಅವರವರ ಅಂದರೆ ಒಂದು ಕಡೆ 3 ತಿಂಗಳಿದ್ದಾರೆ ಅಂದರೆ ಅದು ಖಂಡಿತ ಆ ಬಾಂಡಿಂಗ್ ಎಲ್ರಿಗೂ ಬೆಳೆದಿರುತ್ತೆ. ಕೆಲವೊಬ್ಬರಿಗೆ ಜಾಸ್ತಿ ಇರುತ್ತೆ, ಅದು ಇರೋದು ತಪ್ಪು ಕೂಡ ಅಲ್ಲ. ಯಾಕೆಂದರೆ ಸಂಬಂಧಗಳ ಬೆಳೆಸ್ಕೋಬೇಡಿ ಅಂತ ಎಷ್ಟೇ ಹೇಳಿದ್ರು ಕೂಡ ಅದು ಒಂದು ಮನೆ ಥರ ಅವ್ರು ಫೀಲ್ ಆಗ್ತಾ ಇದ್ದಾರೆ. ಮುಂಚೆ ಎಲ್ಲ ಬಿಗ್ ಬಾಸ್ ಅಂದರೆ ಏನೇನೋ ಎಲ್ಲ ಮಾತಾಡ್ತಿದ್ರು, ಆದರೆ ಈ ಸಲದ ಬಿಗ್ ಬಾಸಲ್ಲಿ ಯಾವುದೇ ರೀತಿಯ ಹೊಲಸು ಗಿಲಸು ಆ ಥರದ್ದು ಏನು ಇಲ್ಲದೇನೆ ಕ್ಲೀನಾಗಿತ್ತಲ್ವ, ಅದಕ್ಕೆ ಎಲ್ರಿಗೂ ಜನರಿಗೆ ಇಷ್ಟೊಂದು ಕನೆಕ್ಟ್ ಆಗಿರೋದು ಅಂತ ಅನಿಸ್ತಾ ಇದೆ. ಇದಿಷ್ಟು ರಕ್ಷಿತನ ಆ ಒಂದು ವಿಡಿಯೋನ ಯಾವಾಗ ಕಲರ್ಸ್ ಕನ್ನಡದಲ್ಲಿ ದೊಡ್ಡ ಮನೆ ಹಬ್ಬ ಬರುತ್ತಲ್ಲ ಅದನ್ನು ಮಾತ್ರ ಯಾರು ಮಿಸ್ ಮಾಡ್ಕೋಬೇಡಿ, ನೋಡಿ. ಆ ಪ್ರಮೋ ನೋಡಿದ್ರೇ ಅಷ್ಟು ಬೇಜಾರಾಗುತ್ತೆ. ಎಲ್ಲರೂ 3 ಜನ ಗಿಲ್ಲಿ ಮತ್ತು ರಘು ಮತ್ತು ರಘು ಅವರಾದರೆ ಸ್ಟೇಜ್ ಮೇಲೆ ಓಡೋಡಿ ಬಂದಿದ್ದಾರೆ. ಅದನ್ನು ನೋಡೋಕ್ಕೆ ಚೆನ್ನಾಗಿದೆ ಒಂಥರ. ನನಗೆ ಕಣ್ಣಲ್ಲಿ ನೀರು ಬಂತು ಅದನ್ನು ನೋಡಿದ ತಕ್ಷಣ. ಇನ್ಸ್ಟಾಗ್ರಾಮಲ್ಲಿ ಫುಲ್ ಇದನ್ನು ನೋಡಿದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲ್ಲ ನಾನು, ಆದರೆ ನನ್ನ ಮಾತಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ತಪ್ಪದಾಗಿ ಅದನ್ನು ನೋಡಿ. ಎಲ್ಲಾದರೂ ಯಾವುದೇ ಊರಲ್ಲಿದ್ದರೂ ಯಾರಿಗಾದರೂ ರಕ್ಷಿತಾಗಿ ಏನಾದ್ರು ಹೆಲ್ಪ್ ಬೇಕಂದ್ರೆ ಎಲ್ಲರೂ